ಎಲ್ಲರಿಗೂ ನಮಸ್ಕಾರ. ಇವತ್ತು ದಾವಣಗೆರೆಯಿಂದ ಭದ್ರಾವತಿಗೆ ಬರ್ತಾ ಇದ್ದಂತ ಲೈನ್ ಬಸ್ ಶ್ರೀ ರೇಣುಕಾಂಬ ಇದು ಕಾಗೆಹಳ್ಳಕ್ಕೆ ಬಿದ್ದಿದೆ. ಕಾಗೆಹಳ್ಳಕ್ಕೆ ಬಿದ್ದ ಕಾರಣ ಒಂದು 40 ಜನ ಪ್ಯಾಸೆಂಜರ್ಸ್ ಗಳಿಗೆ ತುಂಬಾ ಪೆಟ್ಟು ಬಿದ್ದಿದೆ ಅಂತ ಸುದ್ದಿ ಬಂದಿದೆ. ತುಂಬಾ ಎತ್ತರದಿಂದ ಸೇತುವೆಯಿಂದ ಕೆಳಗೆ ಬಿದ್ದ ಕಾರಣ ತುಂಬಾ ಜನಕ್ಕೆ ತುಂಬಾ ತರ ಗಂಭೀರ ಪೆಟ್ಟು ಬಿದ್ದಿದೆ ಅಂತಾನು ಕೇಳ್ಪಡ್ತಾ ಇದೀವಿ. ಅಷ್ಟೇ ಅಲ್ಲದೆ ಒಂದು ಟ್ರ್ಯಾಕ್ಟರ್ಗೆ ಓವರ್ಟೇಕ್ ಮಾಡಕ್ ಹೋಗಿ ಈ ತರ ಆಯ ತಪ್ಪಿ ಹಳ್ಳಕ್ಕೆ ಬಿದ್ದಿರೋದು ಅಂತನೂ ಸುದ್ದಿ ಬರ್ತಿದೆ. ಇದಾಗಿರೋದು ಒಂದು 12 ವರ್ಷದಿಗೆ ರೆಗ್ಯುಲರ್ ಆಗಿ ಲೈನ್ ಬಸ್ ಆಗಿರುವಂತ ರೇಣುಕಾಂಬ ಬಸ್ ದಾವಣಗೆರೆಯಿಂದ ಭದ್ರಾವತಿ ಇದೇ ಟೈಮಿಗೆ ಓಡಾಡ್ತಿತ್ತು. ಡ್ರೈವರಿಗೆ ಮತ್ತೆ ಸಾರ್ವಜನಿಕರಿಗೆ ತುಂಬಾ ಪೆಟ್ಟು ಬಿದ್ದ ಕಾರಣ ಶಿವಮೊಗ್ಗದ ಮೆಗಾನ್ ಹಾಸ್ಪಿಟಲ್ ಮತ್ತೆ ಭದ್ರಾವತಿ ಹಾಸ್ಪಿಟಲ್ಗಳಿಗೆ ತಕ್ಷಣನೇ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ದಾರೆ. ಓಡಾಡೋ ಲೈನ್ಗಳಿಗೆ ಟೈಮಿಂಗ್ ಸೆಟ್ ಆಗಿರೋದ್ರಿಂದ ಆ ಟೈಮಿಗೆ ಅಲ್ಲಿ ರೀಚ್ ಆಗ್ಲಿಲ್ಲ ಅಂದ್ರೆ ಬಿಸ್ನೆಸ್ ಹಾಳಾಗುತ್ತೆ ಅನ್ನೋದಕ್ಕೋಸ್ಕರ ತುಂಬಾ ಪ್ರೈವೇಟ್ ಬಸ್ಗಳು ಸ್ಪೀಡ್ ಆಗಿ ಹೋಗ್ಬಿಟ್ಟು ಈ ತರ ಜನದ ಜೀವದ ಜೊತೆ ಆಟಾಡಿದ್ದು ತುಂಬಾ ಕಡೆ ಪ್ರಕರಣಗಳಾಗಿದೆ. ಬಟ್ ಈ ವಿಚಾರ ಯಾವ್ದಕ್ಕಾಯ್ತು, ಈ ಬಸ್ ಏನಕ್ಕೆ ಬಿತ್ತು ಅಂತ ಇನ್ನೂ ಸ್ಪಷ್ಟನೆ ಸಿಕ್ಕಿಲ್ಲ. ಬಟ್ ಆದ್ರೂ RTOದವರು ಬಸ್ ಕಂಡೀಷನ್ಸ್ಗಳ ವಿಚಾರವಾಗ್ಲಿ ಇಲ್ಲ ಇವರು ಕಾಂಪಿಟೇಷನ್ ವಿಚಾರವಾಗಿ ಸಾರ್ವಜನಿಕರು ಜೀವದ್ದು ನೋಡಿ, ಈಗ 40 ಜನ ಬಸ್ಸಲ್ಲಿ ಬಿದ್ದಿದ್ದಾರೆ ಅಂದ್ರೆ ಅವ್ರನ್ನೆಲ್ಲ ಯಾರು ನೋಡ್ತಾರೆ? ಗೌರ್ಮೆಂಟ್ನವ್ರು ಬರ್ತಾರೆ, ಏನಾದ್ರು ಸಣ್ಣ ಪುಟ್ಟ ಕೊಟ್ಟು ಹೋಗ್ತಾರೆ, ಬಟ್ ಲೈಫ್ ಟೈಮ್ ಅವ್ರು ಅನ್ಭವಿಸ್ಬೇಕಲ್ಲ. ಈ ವಿಚಾರವಾಗಿ RTOದವ್ರು ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಕಂಡೀಷನ್ಸ್ಗಳಾಗ್ಲಿ ಇಲ್ಲ ಅವ್ರ ಟೈಮ್ ಲೈನಿಗೋಸ್ಕರ ಸ್ಪೀಡ್ ಹೊಡಿತಾರಲ್ಲ ಆ ವಿಚಾರವಾಗಿ ಸ್ವಲ್ಪ ಮಾತುಕತೆ ಮಾಡ್ಬಿಟ್ಟು ಮ್ಯಾನೇಜ್ ಮಾಡಬೇಕು. ಇಲ್ಲ ಅಂದ್ರೆ ಈ ತರ ಜನಗಳು ಪ್ರಾಣದ ಜೊತೆ ಆಟಾಡೋದು ತುಂಬಾ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಥ್ಯಾಂಕ್ ಯು. ಇರೋದೊಂದ್ ಜೀವನ, ಹಿಂದೇನಾಯ್ತು ನೆನಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ.